ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೋಬೆಲ್ ಆಸೆಗೆ ಬಿದ್ದಿರೋ ಡೊನಾಲ್ಡ್ ಟ್ರಂಪ್ ತಮ್ಮ ಅತಿ ಬುದ್ಧಿವಂತಿಕೆಯಿಂದ ಇಡೀ ಗ್ಲೋಬಲ್ ಆರ್ಡರ್ ಬದಲಾಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಒಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಂತ ನ್ಯಾಟೋ ಹಾಗೂ ಯುರೋಪಿಯನ್ ದೇಶಗಳ ನಾಯಕರ ಜೊತೆ ಸೌಹಾರ್ದಯುತ ಸಂಬಂಧಗಳನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ನ ಅಗ್ರೆಷನ್ ಅರಬ್ ದೇಶಗಳು ಒಂದಾಗೋ ಹಾಗೆ ಮಾಡ್ತಾ ಇದೆ. ಅಲ್ಲಿ ಇಸ್ಲಾಮಿಕ್ ನ್ಯಾಟೋ ಒಂದು ಅಸ್ತಿತ್ವಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅಕಸ್ಮಾತ್ ಅದೇನಾದರೂ ಸಾಧ್ಯ ಆದರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಹಿಡಿತ ಸಡಿಲಗೊಳ್ಳುತ್ತೆ. ಇಸ್ರೇಲಿಗೆ ಮತ್ತೆ ದೊಡ್ಡ ಸಮಸ್ಯೆಗಳು ಶುರುವಾಗುತ್ತವೆ ಮತ್ತು ಅದು ಈ ಭಾಗವನ್ನು ಮುಂದಿನ ದಿನಗಳಲ್ಲಿ ನಿರಂತರ ಕದನ ಭೂಮಿಯನ್ನಾಗಿ ಪರಿವರ್ತಿಸುತ್ತೆ. ಇದೇ ಸಂದರ್ಭದಲ್ಲಿ ಈಗ ಅರಬ್ ದೇಶಗಳು ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳ ನಾಯಕರ ಜೊತೆ ಡೊನಾಲ್ಡ್ ಟ್ರಂಪ್ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆ ಅತ್ಯಂತ ಫಲಪ್ರದವಾಗಿ ನಡೆದಿದೆ ಅಂತ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಹೇಳಿದ್ದಾರೆ. ಹಾಗಾದರೆ ಏನದು ಇಸ್ಲಾಮಿಕ್ ನಾಯಕರ ಜೊತೆಗಿನ ಸಭೆ? ಅದರ ಇಂಪ್ಯಾಕ್ಟ್ ಏನಾಗುತ್ತೆ? ಭಾರತದ ಮೇಲೆ ಅದರ ಪರಿಣಾಮಗಳು ಏನಾಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಗಾಜಾನ ಪುಡಿ ಮಾಡ್ತಾ ಇದೆ. ಅಲ್ಲಿನ ಕಟ್ಟಡಗಳನ್ನು ನೆಲಸಮ ಮಾಡ್ತಾ ಇದೆ. ಅಲ್ಲಿನ ಜನರನ್ನು ಸಂಪೂರ್ಣವಾಗಿ ಅಲ್ಲಿಂದ ಒಕ್ಕಲೆಬ್ಬಿಸೋದಕ್ಕೆ ಇಸ್ರೇಲ್ ಪಣ ತೊಟ್ಟಂತಿದೆ. ಅವರ ದಾಳಿ ಗಾಜಾಗ ಮಾತ್ರ ಸೀಮಿತವಾಗಿದ್ದರೆ ಅಥವಾ ಅಕ್ಕಪಕ್ಕದ ಲೆಬನಾನ್, ಯಮನ್ ಹೀಗೆ ಇರಾನಿನ ಪ್ರಾಕ್ಸಿ ಪಡೆಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದ್ದಿದ್ರೆ ಬಹುಶಃ ಇಸ್ರೇಲಿನ ವಿರುದ್ಧ ಅರಬ್ ದೇಶಗಳು ಸಿಡಿಮಿಡಿಗೊಳ್ತಾ ಇರಲಿಲ್ವೋ ಏನೋ. ಆದರೆ ಮೊನ್ನೆ ಮೊಸಾದ್ನ ಎಚ್ಚರಿಕೆಯನ್ನು ಕೂಡ ಕಡೆಗಣಿಸಿ ನೆತನ್ಯಾಹು ಕತಾರ್ ಮೇಲೆ ವಾಯುದಾಳಿಯನ್ನು ಮಾಡಿಸಿದ್ರು. ಇದು ಸಾಕಷ್ಟು ವರ್ಷಗಳಿಂದ ಬರೀ ಚರ್ಚೆಯ ಹಂತದಲ್ಲಿದ್ದ ಇಸ್ಲಾಮಿಕ್ ನ್ಯಾಟೋ ಅಥವಾ ಅರಬ್ ನ್ಯಾಟೋ ರಚನೆಯ ಯೋಜನೆಯನ್ನು ಇಗ್ನೈಟ್ ಮಾಡ್ತು. ಇವತ್ತು ಕತಾರ್ ಮೇಲಾಗಿದ್ದು ನಾಳೆ ನಮ್ಮ ಮೇಲೆ ಕೂಡ ಆಗಬಹುದು ಅಂತ ಅರಬ್ ದೇಶಗಳು ಆತಂಕಕ್ಕೀಡಾದವು. ಆ ಆತಂಕವನ್ನು ಟರ್ಕಿ, ಪಾಕಿಸ್ತಾನದಂಥ ದೇಶಗಳು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ನೋಡೋದಕ್ಕೆ ಶುರು ಮಾಡಿದ್ವು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರಗಳ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿತ್ತಲ್ಲ ಸೌದಿ ಅರೇಬಿಯಾ, ಅದು ಈ ಭಿಕಾರಿಗಳನ್ನು ಕರೆದು ಇನ್ನು ಅಣ್ವಸ್ತ್ರವನ್ನು ನಮಗೆ ನೀವು ಕೊಡೋ ಸಮಯ ಬಂದಿದೆ ಅಂತ ಹೇಳ್ತು. ಅಲ್ಲಿಗೆ ಪಾಕಿಸ್ತಾನ ಮತ್ತು ಸೌದಿಯ ನಡುವೆ ಒಂದು ರಕ್ಷಣಾ ಒಪ್ಪಂದ ಕೂಡ ಆಯಿತು. ನಮ್ಮ ಎರಡೂ ದೇಶಗಳ ಮೇಲೆ ಯಾರೇ ದಾಳಿ ಮಾಡಿದ್ರು ಅದನ್ನು ನಮ್ಮಿಬ್ಬರ ಮೇಲೆ ಮಾಡಿದ ದಾಳಿ ಅಂತ ಭಾವಿಸ್ತೀವಿ. ಸೌದಿ ಅರೇಬಿಯಾಗೆ ಅಗತ್ಯ ಬಿದ್ದರೆ ನಾವು ಅಣ್ವಸ್ತ್ರಗಳ ಬೆಂಬಲವನ್ನು ಕೂಡ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಒಂದಷ್ಟು ಸೈನಿಕರು ಸೌದಿ ಅರೇಬಿಯಾದ ಕಡೆಗೆ ಹೊರಟರು. ಅವರನ್ನು ಯಮನ್ ಗಡಿಯಲ್ಲಿ ನೇಮಕ ಕೂಡ ಮಾಡಲಾಯಿತು. ಗೆಳೆಯರೆ, ಈ ಪಾಕಿಸ್ತಾನ ಇದೆ ನೋಡಿ, ಇದು ತನ್ನ ಸೇನೆಯನ್ನು ನಾನಾ ದೇಶಗಳಿಗೆ ಬಾಡಿಗೆಗೆ ಕಳುಹಿಸಿಕೊಡುತ್ತೆ. ಈ ಹಿಂದೆ ಜೋರ್ಡಾನ್ ಕೂಡ ಪಾಕಿಸ್ತಾನಿ ಸೇನೆಯನ್ನು ಕರೆಸಿಕೊಂಡು ಪ್ಯಾಲೆಸ್ತೀನಿಯರನ್ನು ಅಲ್ಲಿ ಕೊಲೆ ಮಾಡಿಸಿತ್ತು. ಆರ್ಮೇನಿಯಾ ಅಜರ್ಬೈಜಾನ್ ಯುದ್ಧದ ಸಂದರ್ಭದಲ್ಲಿ ಅಜರ್ಬೈಜಾನ್ ಜೊತೆ ಕಾದಾಡೋದಕ್ಕೆ ಕೂಡ ಪಾಕಿಸ್ತಾನದ ಸೈನ್ಯನೇ ಹೋಗಿತ್ತು. ಹಣ ಒಂದು ಕೊಟ್ಟು ಬಿಟ್ರೆ ಯಾರಿಗೆ ಯಾವ ಸೇವೆಯನ್ನು ಬೇಕಾದರೂ ಮಾಡ್ತಾರೆ. ಹಾಗೆ ತಮ್ಮ ಸೇನೆಯನ್ನು ಕೂಡ ಬಾಡಿಗೆಗೆ ಒದಗಿಸಿ ಕೊಡ್ತಾರೆ. ಅಂಥದ್ರಲ್ಲಿ ಕೇಳದಾಗಲೆಲ್ಲ ಕಾಸು ಕೊಡೋ ಸೌದಿ ಅರೇಬಿಯಾ ಸೈನ್ಯವನ್ನು ಕಳಿಸ್ಕೊಡಿ ಅಂತ ಕೇಳಿದರೆ ಸುಮ್ಮನೆ ಇದ್ದೀತೆ ಪಾಕಿಸ್ತಾನ. ಈ ಹಿಂದಿನಿಂದಲೂ ಈ ಎರಡೂ ದೇಶಗಳ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳಿವೆ. ಪಾಕಿಸ್ತಾನ ಮೆಕ್ಕಾ ಮದೀನಾಗಳ ರಕ್ಷಣೆಗೆ ತನ್ನ ಸೇನೆಯನ್ನು ನಿಯೋಜನೆ ಮಾಡಿದೆ. ಬರೀ ಸೌದಿ ಮಾತ್ರ ಅಲ್ಲ, ಕತಾರ್ ಸೇನೆಯಲ್ಲಿ ಕೂಡ ಪಾಕಿಸ್ತಾನಿಗಳು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಸೌದಿ ಹಾಗೂ ಪಾಕ್ ನಡುವೆ ನ್ಯಾಟೋದ ಆರ್ಟಿಕಲ್ 5 ನೆನಪಿಸುವ ಥರದ ಒಪ್ಪಂದ ಒಂದಾಗಿದೆ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಹೆಚ್ಚುವರಿ ಸೇನಾ ಪಡೆಗಳು ಸೌದಿಗೆ ಬಂದಿವೆ. ಇನ್ನು ಪಾಕಿಸ್ತಾನದ ಜೊತೆಗಿನ ಈ ನ್ಯೂಕ್ಲಿಯರ್ ಶೀಲ್ಡ್ ಒಪ್ಪಂದ ಕೇವಲ ಸೌದಿ ಅರೇಬಿಯಾಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅದನ್ನು ಪಾಕಿಸ್ತಾನ ಇಡೀ ಅರಬ್ ದೇಶಗಳಿಗೆ ವಿಸ್ತರಿಸುವ ಸಾಧ್ಯತೆ ಕೂಡ ಇರುತ್ತೆ. ಕತಾರ್, ಈಜಿಪ್ಟ್, ಜೋರ್ಡಾನ್, ಟರ್ಕಿ, ಇರಾಕ್ ಹೀಗೆ ಈ ಭಾಗದ ನಾನಾ ಇಸ್ಲಾಮಿಕ್ ದೇಶಗಳು ಈ ನ್ಯೂಕ್ಲಿಯರ್ ಅಂಬ್ರೆಲ್ಲಾದ ಕೆಳಗೆ ಬರೋದಕ್ಕೆ ಬಯಸತ್ವೆ. ಪಾಕಿಸ್ತಾನ ಈ ಭಾಗದ ದೊಡ್ಡ ಸೆಕ್ಯೂರಿಟಿ ಪ್ರೊವೈಡರ್ ಆಗಿ ನಿಂತ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಪಾಕ್ ಚೈನಾ ಜೊತೆ ನಿಲ್ಲುತ್ತಾ, ಅಮೆರಿಕಾದ ಪಕ್ಕದಲ್ಲಿ ನಿಲ್ಲುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಗೆಳೆಯರೆ, ಈ ಅರಬ್ ದೇಶಗಳು ಹಾಗೂ ಇಲ್ಲಿನ ಇಸ್ಲಾಮಿಕ್ ದೇಶಗಳನ್ನು ಒಮ್ಮೆ ಗಮನಿಸಿ ನೋಡಿ. ಅರಬ್ ನೆಲದಲ್ಲಿ ಅತಿ ದೊಡ್ಡ ಸೇನೆಯನ್ನು, ಅದರಲ್ಲೂ ಭೂಸೇನೆಯನ್ನು ಹೊಂದಿರುವ ಏಕೈಕ ದೇಶ ಅನ್ನಿಸ್ಕೊಳ್ಳೋದು ಈಜಿಪ್ಟ್. ಆದರೆ ಇಸ್ರೇಲಿನ ಶಕ್ತಿಯ ಮುಂದೆ ಅವರು ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ ಭಾಗದ ಯಾವ ಅರಬ್ ದೇಶದ ಬಳಿಯೂ ಇಸ್ರೇಲಿನ ವಿರುದ್ಧ ಕಾದಾಡುವಷ್ಟು ಸೈನ್ಯ, ಆಯುಧಗಳು ಇವ್ಯಾವೂ ಇಲ್ಲ. ಆದರೆ ಸೌದಿ, ಕತಾರ್ ಸೇರಿದಂತೆ ಈ ಗಲ್ಫ್ ದೇಶಗಳ ಬಳಿ ಸಾಕಷ್ಟು ಹಣ ಅಂತೂ ಇದೆ. ಆದರೆ ಕಾದಾಡೋದಕ್ಕೆ ಜನ ಇಲ್ಲ. ಇನ್ನು ಟರ್ಕಿ, ಅಲ್ಲಿ ಕೂಡ ಸೇನೆ ತುಂಬ ಬಲಿಷ್ಠವಾಗೇನಿಲ್ಲ. ಆದರೆ ಅದು ನ್ಯಾಟೋ ದೇಶ. ಹೀಗಾಗಿ ಅವರ ಬಳಿ ಒಂದಷ್ಟು ನ್ಯಾಟೋ ತಂತ್ರಜ್ಞಾನ ಇದೆ, ಅಲ್ಲಿ ಹಣ ಕೂಡ ಇದೆ. ಆದರೆ ಪಾಕಿಸ್ತಾನದ ಬಳಿ ಹಣ ಇಲ್ಲ, ತಂತ್ರಜ್ಞಾನ ಕೂಡ ಇಲ್ಲ. ಆದರೆ ಅವ್ರ ಬಳಿ ಸಾಯೋದಕ್ಕೆ ಜನ ಇದ್ದಾರೆ. ಅಲ್ಲಿಗೆ ಅರಬರ ಹಣ
ಟರ್ಕಿಯ ಟೆಕ್ನಾಲಜಿ ಮತ್ತು ಪಾಕಿಸ್ತಾನದ ಮ್ಯಾನ್ ಪವರ್ ಅಂದರೆ ಸೇನೆ ಸೇರಿಕೊಂಡ್ರೆ ಈ ಭಾಗದಲ್ಲಿ ಇಸ್ರೇಲಿನ ವಿರುದ್ಧ ನಾಳೆ ಒಂದು ಬಲಿಷ್ಠ ಕೂಟ ರಚನೆಯಾಗೋ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹೀಗಾಗಿ ಇಸ್ರೇಲ್ ಈ ಬೆಳವಣಿಗೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇಸ್ರೇಲಿನ ಪರ ನಿಂತಿದ್ದಾರೆ ಅನ್ನೋದು ನಿಜಾನೇ. ಆದರೂ ನ್ಯಾಟೋ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳನ್ನು ಸಂಪೂರ್ಣವಾಗಿ ಇಸ್ರೇಲಿನ ಪರ ನಿಲ್ಲುವ ಹಾಗೂ ಮಾಡೋದರಲ್ಲಿ ಟ್ರಂಪ್ ವಿಫಲರಾಗಿದ್ದಾರೆ. ಅಮೆರಿಕದ ಮಿತ್ರ ದೇಶಗಳೇ ಇಸ್ರೇಲಿನ ವಿರುದ್ಧ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಹೋಗ್ತಾ ಇವೆ. ಅದಕ್ಕೆ ಕಾರಣ ಅಲ್ಲಿನ ಸರ್ಕಾರಗಳು ಹಾಗೂ ಅವರ ವೋಟ್ ಬ್ಯಾಂಕ್ ಪಾಲಿಟಿಕ್ಸು. ಗೆಳೆಯರೆ, ಇವತ್ತು ಜಗತ್ತಿನ ಯಾವ ದೇಶವನ್ನು ಬೇಕಾದರೂ ನೋಡಿ, ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವದ ದೇಶಗಳು, ಅಲ್ಲಿ ಯಾರು ಬೀದಿಗಿಳಿತಾರೋ, ಯಾರು ಗಲಭೆಗಳನ್ನು ಮಾಡ್ತಾರೋ ಅವರ ಒತ್ತಡಗಳಿಗೆ ಸರ್ಕಾರಗಳು ಮಣಿತಾ ಹೋಗುತ್ತವೆ ಹೊರತು ಕಾನೂನುಗಳನ್ನು ಪಾಲಿಸುವ, ನ್ಯಾಯಾಲಯಗಳನ್ನು ಗೌರವಿಸುವ, ಸಭ್ಯ ಸಮುದಾಯದ ಬೇಡಿಕೆಗಳು ಹಿತಾಸಕ್ತಿಗಳನ್ನು ಯಾವ ಸರ್ಕಾರಗಳು ಗಮನಿಸೋದಕ್ಕೆ ಹೋಗ್ತಾ ಇಲ್ಲ. ಭಾರತದಲ್ಲಿ ಕೂಡ ಅಷ್ಟೇ ಅಲ್ವೇ? ನಾವು ನಮಗೇನಾದರೂ ಸಮಸ್ಯೆ ಅಂತ ಹೋದರೆ ಹೋಗಿ ನಿಮ್ಮ ದೇವರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ನ್ಯಾಯಾಲಯಗಳೇ ಹೇಳೋದಕ್ಕೆ ಶುರು ಮಾಡಿವೆ. ಅದೇ ಬೀದಿಗಿಳಿದು ಕಲ್ಲು ತೂರುವ, ಬೆಂಕಿ ಹಚ್ಚುವ ಸಮುದಾಯಗಳಿಗೆ ಅವರು ಕೇಳೋ ಮೊದಲೇ ಎಲ್ಲ ಸಿಗುತ್ತಾ ಹೋಗುತ್ತೆ. ಇದು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲೂ ಆಗ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ ಸೇರಿದಂತೆ ನಾನಾ ದೇಶಗಳಲ್ಲಿ ಜನ ಪ್ರತಿಭಟನೆಗಳನ್ನು ಶುರು ಮಾಡಿದರು. ವಲಸಿಗರು ಮತ್ತು ಅಲ್ಲಿನ ಒಂದಷ್ಟು ನಿವಾಸಿಗಳು ಸೇರಿ ಬೀದಿಗಿಳಿದ್ರು. ಸರ್ಕಾರಗಳ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದರು. ಯೂನಿವರ್ಸಿಟಿಗಳಲ್ಲಿ ಗಲಾಟೆಗಳಾದವು, ದೊಡ್ಡ ದೊಡ್ಡ ಮೆರವಣಿಗೆಗಳಾದವು. ಜೊತೆಗೆ ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಎಡಕ್ಕೆ ವಾಲಿದ ಸರ್ಕಾರಗಳೇ ಇವೆ. ತಮ್ಮ ವೋಟ್ ಬ್ಯಾಂಕ್ ಯಾವುದು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಹೀಗಾಗಿ ಅಲ್ಲಿ ಪ್ಯಾಲೆಸ್ತೀನಿ ಪ್ರತಿಭಟನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತಾ ಇದೆ. ಇನ್ನಿವ್ರ ಜೊತೆ ಈಗ ಫ್ರಾನ್ಸ್ ಕೂಡ ಸೇರಿಕೊಂಡಿದೆ. ಈಗ ಈ ದೇಶಗಳು ಪ್ಯಾಲೆಸ್ತೀನ್ಗೆ ಮಾನ್ಯತೆಯನ್ನು ಘೋಷಣೆ ಮಾಡಿವೆ. ಅಲ್ಲಿ ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ಅನ್ನೋ ಎರಡು ದೇಶಗಳನ್ನು ನೋಡುವ ಮಾತುಗಳನ್ನು ಇವರು ಆಡ್ತಾ ಇದ್ದಾರೆ. ಗೆಳೆಯರೆ, ಪ್ಯಾಲೆಸ್ತೀನ್ಗೆ ಭಾರತ ಈ ಹಿಂದೆನೇ ತನ್ನ ಬೆಂಬಲವನ್ನು ಮತ್ತು ಮಾನ್ಯತೆಯನ್ನು ಕೊಟ್ಟಾಗಿದೆ. ಈಗ ಜಗತ್ತಿನ 140 ದೇಶಗಳು ಪ್ಯಾಲೆಸ್ತೀನ್ಗೆ ಮಾನ್ಯತೆಯನ್ನು ಕೊಟ್ಟಿವೆ. ಆದರೆ ಅಮೆರಿಕ ಅದನ್ನು ಒಪ್ಪುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ಸ್ವತಂತ್ರ ದೇಶಕ್ಕೆ ಮಾನ್ಯತೆಯನ್ನು ಕೊಡೋದು ಅಂದರೆ ಅದು ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಹಮಾಸ್ನ ಕ್ರೌರ್ಯಕ್ಕೆ ಬಹುಮಾನ ಕೊಟ್ಟ ಹಾಗಾಗತ್ತೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಅಮೆರಿಕದ ಮಾತನ್ನು ಈ ವಿಷಯದಲ್ಲಿ ಜಗತ್ತು ಕೇಳ್ತಾ ಇಲ್ಲ. ಇಲ್ಲಿ ಇಸ್ರೇಲಿಗೆ ಆಯುಧ ಮತ್ತು ಇನ್ನಿತರ ಬೆಂಬಲವನ್ನು ಅಮೆರಿಕ ಕೊಡ್ತಾ ಇದೆ. ಹೀಗಾಗಿ ಅಮೆರಿಕ ತಕ್ಷಣ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಾಕಷ್ಟು ದೇಶಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇವೆ. ಮೊನ್ನೆ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನು ಕೊಟ್ಟ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಟ್ರಂಪ್ ಇಸ್ರೇಲ್ ಹಾಗೂ ಗಾಜಾ ಸಂಘರ್ಷವನ್ನು ನಿಯಂತ್ರಿಸಿದರೆ ಮಾತ್ರ ಅವರಿಗೆ ನೋಬೆಲ್ ಕೇಳೋ ಅರ್ಹತೆ ಬರುತ್ತೆ ಅನ್ನೋ ಥರ ಮಾತಾಡಿದ್ದಾರೆ. ಬಹುಶಃ ಇದು ಕೂಡ ಟ್ರಂಪ್ ಅವರನ್ನು ಕೆಣಕಿರುವ ಸಾಧ್ಯತೆ ಇದೆ. ಹೀಗಾಗಿ ಟ್ರಂಪ್ ಗಾಜಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅರಬ್ ದೇಶಗಳು ಹಾಗೂ ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ದೇಶಗಳ ನಾಯಕರ ಸಭೆಯೊಂದನ್ನು ಕರೆದಿದ್ದಾರೆ. ಗೆಳೆಯರೆ, ಅಲ್ಲಿ ಅರಬ್ ದೇಶಗಳ ನಾಯಕರ ಜೊತೆ ಟರ್ಕಿಯ ಎರ್ಡೋಗನ್, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಭಾಗಿಯಾದರು. ಈ ಸಂದರ್ಭದಲ್ಲಿ ಗಾಜಾದಲ್ಲಿ ಶಾಂತಿ ಸ್ಥಾಪನೆಯ ಬಗ್ಗೆ ಟ್ರಂಪ್ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಗಾಜಾದಲ್ಲಿ ಇಸ್ರೇಲಿನ ಸೇನೆ ಹಿಂದಕ್ಕೆ ಸರಿದ ನಂತರ ಅಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆಗಳು ನೆಲೆಸೋ ಹಾಗೆ ಅರಬ್ ಕೂಟ ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ಇಲ್ಲಿ ಟ್ರಂಪ್ ಕೊಟ್ಟಿದ್ದಾರೆ. ಮತ್ತು ಹಮಾಸ್ ಅಲ್ಲಿ ಸಂಪೂರ್ಣವಾಗಿ ಅಧಿಕಾರವನ್ನು ಬಿಟ್ಟುಕೊಡಬೇಕು, ಅದನ್ನು ಅರಬ್ ಅಥವಾ ಇಸ್ಲಾಮಿಕ್ ದೇಶಗಳ ಸೇನೆ ಖಚಿತಪಡಿಸಬೇಕು ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಇದು ಇಸ್ಲಾಮಿಕ್ ನಾಯಕರ ಖುಷಿಗೆ ಕಾರಣ ಆಗಿದೆ ಅಂತ ಅಲ್ ಜಜೀರಾದ ವರದಿ ಹೇಳ್ತಾ ಇದೆ. ಇದನ್ನು ಫಲಪ್ರದ ಸಭೆ ಅಂತ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಹೇಳಿದ್ದಾರೆ. ಮತ್ತೆ ಖುಷಿ ಆಗದೆ ಇರುತ್ತಾ? ಇದೊಂಥರ ಇಷ್ಟು ದಿನ ಯಾರು ಹಮಾಸ್ಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತಾ ಇದ್ರು ಅವರಿಗೆ ಇನ್ಮೇಲೆ ಅಲ್ಲಿ ಹಮಾಸ್ ಇಲ್ಲದ ಹಾಗೆ ನೀವು ನೋಡ್ಕೊಳ್ಳಿ, ನಿಮ್ಮ ಸೇನೆಯನ್ನು ಅಲ್ಲಿಟ್ಟು ಕಾಪಾಡ್ಕೊಳ್ಳಿ ಅಂತ ಹೇಳೋ ಕೆಲಸ ಇದು. ಇನ್ನು ಅಲ್ಲಿಡೋದಕ್ಕೆ ಅರಬ್ ದೇಶಗಳ ಬಳಿ ಸೇನೆ ಎಲ್ಲಿದೆ? ಅವರಿಗೆ ರಕ್ಷಣೆ ಕೊಡೋದಕ್ಕೆ ಬೇರೆ ದೇಶಗಳ ಸೈನ್ಯಗಳು ಬರಬೇಕು. ಅವರು ಗಾಜಾಗೇನು ರಕ್ಷಣೆ ಕೊಡ್ತಾರೆ? ಸೊ ಅಲ್ಲಿಗೆ ಪಾಕಿಸ್ತಾನ, ಟರ್ಕಿಯ ಸೇನೆ ಬಂದು ಕೂತ್ಕೊಳ್ಳುತ್ತವೆ. ಅವರ ಹೆಸರಲ್ಲಿ ಅವರ ಯೂನಿಫಾರ್ಮ್ ಹಾಕ್ಕೊಂಡು ಮತ್ತೆ ಹಮಾಸ್ ಉಗ್ರರೇ ಅಲ್ಲಿ ಕೂತರು ಆಶ್ಚರ್ಯ ಪಡಬೇಕಿಲ್ಲ. ಹಾಗೆ ಅಲ್ಲಿ ಮತ್ತೊಂದು ಸುತ್ತಿನ ಉಗ್ರರ ಬ್ರೀಡಿಂಗ್ ಕೂಡ ನಡೆಯುತ್ತೆ. ಅದರ ತರಬೇತಿಯನ್ನು ಇಸ್ಲಾಮಿಕ್ ದೇಶಗಳೇ ನೋಡ್ಕೊಳ್ಳುತ್ತವೆ. ಹೀಗಲ್ಲಿ ತಯಾರಾಗೋ ಉಗ್ರರ ಪಡೆ ನಾಳೆ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಪಾಕಿಸ್ತಾನದ ನ್ಯೂಕ್ಲಿಯರ್ ಅಂಬ್ರೆಲಾ, ಪಾಕಿಸ್ತಾನದ ಸೇನೆ ಇವೆಲ್ಲ ಸಿಕ್ಕ ಮೇಲೆ ಈ ಅರಬರ ಅಗ್ರೆಷನ್ ಕೂಡ ಹೆಚ್ಚೇ ಆಗತ್ತೆ. ಇನ್ನು ಟ್ರಂಪ್
ಸದ್ಯಕ್ಕೆ ಅಮೆರಿಕಾದ ಹಣ ಖರ್ಚಾಗಬಾರದು ಅಂತ ಆತ ಬಯಸ್ತಾ ಇದ್ದಾರೆ. ಅಫ್ಕೋರ್ಸ್ ಅರಬ್ ದೇಶಗಳು ಪಾಕಿಸ್ತಾನದ ನ್ಯೂಕ್ಲಿಯರ್ ಅಂಬ್ರೆಲಾ ಅಡಿ ಸೇರಿ ಪಾಕಿಸ್ತಾನಕ್ಕೆ ಹಣ ಕೊಟ್ಟು ಅವರಿಂದ ಸೇನಾ ಸಹಾಯವನ್ನು ಪಡ್ಕೊಂಡ್ರೆ ನಮ್ಮ ಮೇಲೊಂದಷ್ಟು ಆರ್ಥಿಕ ಒತ್ತಡ ಕಡಿಮೆ ಆಗುತ್ತೆ ಅಂತ ಟ್ರಂಪ್ ಭಾವಿಸಬಹುದು. ಆದರೆ ಟ್ರಂಪ್ ಅಧಿಕಾರಾವಧಿ ಅನ್ನೋದು ಹೆಚ್ಚು ಅಂದರೆ ಇನ್ನೊಂದು 3 ವರ್ಷ. ಆನಂತರ ಬರುವ ಅಮೆರಿಕಾದ ಅಧ್ಯಕ್ಷರಿಗೆ ಅಥವಾ ಆಡಳಿತಕ್ಕೆ ಇದು ಖಂಡಿತ ಸಮಸ್ಯೆಯನ್ನುಂಟು ಮಾಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಹಿಡಿತವನ್ನು ಈ ಬೆಳವಣಿಗೆಗಳು ಕಡಿಮೆ ಮಾಡುತ್ತವೆ. ಇದನ್ನು ಅಮೆರಿಕಾದ ಡೀಪ್ ಸ್ಟೇಟ್ ಹೇಗೆ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಿದೆ. ಇನ್ನು ಇಸ್ರೇಲ್ ಕೂಡ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಅವರು ಅವರದ್ದೇ ಆಟ ಆಡೋದಕ್ಕೆ ಖಂಡಿತ ಅಲ್ಲಿ ಶುರು ಮಾಡ್ತಾರೆ. ಇನ್ನು ಇಸ್ಲಾಮಿಕ್ ಒಕ್ಕೂಟ ಅನ್ನೋದು ಭಾರತದ ದೃಷ್ಟಿಯಿಂದ ಕೂಡ ಒಳ್ಳೆಯ ಬೆಳವಣಿಗೆ ಖಂಡಿತ ಅಲ್ಲ. ಈಗಾಗಲೇ ಕಾಶ್ಮೀರದ ವಿಷಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳನ್ನು ಒಗ್ಗೂಡಿಸೋ ಪ್ರಯತ್ನದಲ್ಲಿ ಪಾಕಿಸ್ತಾನ ಇದೆ. ಮೊನ್ನೆ ಕೂಡ ಟರ್ಕಿ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಹೀಗಿರುವಾಗ ಅಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರದ ಹಂಗಿಗೆ ಇಸ್ಲಾಮಿಕ್ ದೇಶಗಳು ಬಿದ್ದರೆ ಭಾರತಕ್ಕೂ ಅದೊಂದು ಅಪಾಯದ ಗಂಟೇನೆ. ಹೀಗಾಗಿ ಭಾರತ ಕೂಡ ಅಲ್ಲಿ ಬೇರೆಯದ್ದೇ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಇನ್ನು ಈ ಸುನ್ನಿ ದೇಶಗಳ ಆಟವನ್ನು ಇರಾನ್ ಅನ್ನೋ ಶಿಯಾ ದೇಶ ಹೇಗೆ ತಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆನೆ. ಒಟ್ಟಾರೆ ಇಸ್ಲಾಮಿಕ್ ದೇಶಗಳು ಹಾಗೂ ಇಸ್ರೇಲ್ ನಡುವಿನ ಈ ಗ್ರೇಟ್ ಗೇಮ್ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಟ್ರಂಪ್ ನಡೆಸಿದ ಇಸ್ಲಾಮಿಕ್ ದೇಶಗಳ ನಾಯಕರ ಸಭೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.